ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಕೇಳ್ಕೊತೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಎಂಥದ್ದು ಇಲ್ಲ, ಒಂಚೂರು ಮಾವಿನಕಾಯಿ ಇತ್ತು, ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ನಾನು ನನ್ನ ಮಗಳು ಕಿಚನಲ್ಲಿದ್ದೀವಿ. ಅವಳೇನೋ ಒಂಚೂರು ಹೇಳ್ತಿದ್ದಾಳೆ, ಅದನ್ನು ಕೇಳಿಸ್ಕೊಂಡು ಆಮೇಲೆ ನಾನು ಮಾತು ಕಂಟಿನ್ಯೂ ಮಾಡ್ತೀನಿ. ತರಿಸಿರಿ ಏನು ಇಟ್ಕೊಂಡಿರೋದು? ಮ್ಯಾಂಗೋ. ಏನು ಮಾಡೋಣ ಇವಾಗ ಇದರಲ್ಲಿ? ಮ್ಯಾಂಗೋ ಪಿಕ್ಕಲ್. ನಾನು ಮಾಡ್ತೀನಿ ಬಿಡು, ನಾನು ಮಾಡ್ತೀನಿ. ಎಲ್ಲ ಮ್ಯಾಂಗೋ ಪಿಕ್ಕಲ್ಗೆ ತೊಗೊಂಡಿರೋದು ನಾನು. ಕಟ್ ಮಾಡ್ತೀಯಾ? ನೀಟಾಗಿ ಕಟ್ ಮಾಡಲ್ವಾ? ಸರಿ ಇಡು. ಸೊ ಅವಳು ತುಂಬ ಹೊತ್ತಿರಲಿಲ್ಲ, ಹೊರಟೋದ್ಲು. ಒಂದು ಸ್ವಲ್ಪ ಹೊತ್ತೇ ಇದ್ದಿದ್ದು, ಯಾಕಂದರೆ ಇಲ್ಲೊಂದು ನಮ್ಮ ಮನೇಲಿ ದೊಡ್ಡ ದೊಡ್ಡ ಇರುವೆಗಳು, ನಿಮ್ಮ ಕಡೆನೂ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಈ ಕಡೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ ಇರುವೆನ ನೋಡ್ಬಿಟ್ಟು ಓಡೋಗ್ಬಿಟ್ಲು ಅವಳು, ನಾನು ಇರಲ್ಲ ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ನಾನು ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು 2 ಥರ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು ಬಂದುಬಿಟ್ಟು ತುಂಬ ಕಷ್ಟ ಇತ್ತು ಕಟ್ ಮಾಡೋಕ್ಕೆ, ಇನ್ನೊಂದು ನಾರ್ಮಲ್ಲು ಮಲ್ಗೋವ ಅಂತಾರಲ್ಲ ಅದು ಇತ್ತು. ಇವಾಗ ಕಟ್ ಮಾಡ್ತಿದ್ದೀನಲ್ಲ, ಇದೇ ಕಷ್ಟ ಇದ್ದಿದ್ದು, ಬರ್ತಾನೆ ಇಲ್ಲ. ಕಟ್ ಮಾಡ್ತೀನಿ ಕಲ್ಲಿದ್ದಂಗೆ ಹಂಗೆ ಇದೆ. ನೋಡಿ ಹೆಂಗಿದೆ, ಮಾವಿನಕಾಯಿ ಥರನೇ ಇಲ್ಲ ಅದು. ಸೊ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಟೇಸ್ಟು ಅದನ್ನೊಂದು 2 ತೊಗೊಂಡೆ, ಇದನ್ನೊಂದು 2 ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ, ಬಟ್ ಅದೇನಾಗಿತ್ತು ಅಂತಂದರೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ನಾನು ಹಾಕಿದ್ದಿದ್ದು, ಎಲ್ಲ ಚೆನ್ನಾಗಿ ಮಾಡಿದ್ದೆ, ಬಟ್ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಹಾಗಾಗಿ ತಿನ್ನೋಕ್ಕಾಗಿರಲಿಲ್ಲ. ಈ ಸಲ ಹಂಗೆ ಆಗಬಾರ್ದು ಅಂತ ಹೇಳಿ ಕೇರ್ಫುಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಇದೇ ವರ್ಷ ಬೇರೆ ನಾವು ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ವಿ ಚಿಟ್ಟುನ. ಫ್ರೀ ಕೆ ಜಿಗೆ ಜಾಯಿನ್ ಮಾಡಿಸಿರೋದು. ನನಗಂತೂ ಎಷ್ಟೊಂದು ಭಯ ಆಗ್ತಿದೆ ಅಂತಂದರೆ, ಡವ ಡವ ಅಂತ ಹೊಡ್ಕೊತಿದ್ದೆ ಡೈಲಿ ಅವಳಿಗೆ. ಅವಳು ಸೆಲೆಕ್ಟೆಡಾಗಿ ತಿನ್ನೋದು, ಅದರಲ್ಲೂ ಝೀರೋ ಖಾರ ತಿನ್ನೋದು. ಹೆಂಗೆ ಅವಳಿಗೆ ಟಿಫನೆಲ್ಲ ಮಾಡಿಕೊಟ್ಟು ರೆಡಿ ಮಾಡಿ ಕಳಿಸೋದು ಅಂತ ಗೊತ್ತೇ ಆಗ್ತಾಯಿಲ್ಲ ನನಗೆ. ಉಪ್ಪಾಕೋವಾಗಂತೂ ತುಂಬ ಕೇರ್ಫುಲ್ಲಾಗಿದ್ದೆ, ಲಾಸ್ಟ್ ಟೈಮ್ ಥರ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಉಪ್ಪು ಸಪ್ಪೆ ಇದ್ದರೆ ಒಂಚೂರು ತಿನ್ಬೋದು, ಆದರೆ ಉಪ್ಪು ಜಾಸ್ತಿ ಆದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ, ಸ್ವಲ್ಪನೂ ತಿನ್ನೋಕ್ಕಾಗಲ್ಲ. ನಾನಿಲ್ಲಿ ಚಿಲ್ಲಿ ಪೌಡರು ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಮನೇಲಿ ಮಾಡಿರೋದ್ರಿಂದ ಖಾರ ಜಾಸ್ತಿ ಇತ್ತು. ಇಷ್ಟು ಹಾಕ್ಕೊಂಡ್ರೇ ಅದು ಖಾರ ಜಾಸ್ತಿ ಆಗಿತ್ತು. ಒಂಚೂರು ಖಾರ ಇದ್ದರೆ ಚೆನ್ನಾಗೇ ಇರುತ್ತೆ, ಇನ್ನೊಂಚೂರು ಜಾಸ್ತಿ ಹಾಕ್ಕೊಂಬಿಟ್ರೆ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಖಾರ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಳ್ಳಕ್ಕೆ ಕಾಣಿಸ್ತಿದೆ, ಬಟ್ ಇದೇ ಖಾರ ಜಾಸ್ತಿ ಆಗಿತ್ತು. ಹಾಗಾಗಿ ಸುಮ್ಮನಾದೆ ನಾನು. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡೆ. ಇದಕ್ಕೆ ಮಸಾಲೆ ಬೇಕಲ್ಲ, ಸಾಸಿವೆ ಮತ್ತು ಜೀರಿಗೆ, ಮೆಂತ್ಯ, ಅದನ್ನು ಹುರಿದು ಪಕ್ಕಕ್ಕೆ ಇಟ್ಕೋಬೇಕು ಅಂತ ಹೇಳಿ ಎಲ್ಲ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನಾವು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ. ನಾನೊಂದು ಸಾಸಿವೆ ಮಾತ್ರ 1 ಸ್ಪೂನ್ ತೊಗೊಂಡಿದ್ದೆ, ಮೀಡಿಯಮ್ ಸೈಜು. ಮತ್ತು ಜೀರಿಗೆನೂ ಸ್ವಲ್ಪ ಸಾಸಿವೆ ಎಷ್ಟು ತೊಗೊಂಡ್ನೋ ಅಷ್ಟೇ ತೊಗೊಂಡಿದ್ದೆ. ಮೆಂತ್ಯ ಮಾತ್ರ ಚೂರೇ ತೊಗೊಂಡಿದ್ದು, ಯಾಕಂದರೆ ಅದು ಕಹಿ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು. ಜೀರ ಇಲ್ಲೆಲ್ಲ ಚಿಟಪಟ ಅಂತಿದೆ. ಸೊ ಇದನ್ನೆಲ್ಲ ಹುರ್ಕೊಂಡು ಒಂದು ಪ್ಲೇಟ್ಗಾಗಿ ಇಟ್ಕೊಂಡಿದ್ದೆ. ಇದನ್ನು ಮಿಕ್ಸಿ ಮಾಡ್ಕೊಂಡು ನಾವು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಇದಾದಮೇಲೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋದು. ಒಗ್ಗರಣೆಗೆ ನಾನು ಏನು ತೊಗೊಂಡಿಲ್ಲ, ಸಿಂಪಲ್ಲಾಗಿ ಒಂಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಒಂದು 4 ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ಮೆಲ್ ಅದು ಎಣ್ಣೆನೆಲ್ಲ ಅದ್ರ ಫ್ರೇಗ್ರೆನ್ಸಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಮಾವಿನಕಾಯಿಗೂ ಪಿಕ್ಕಲ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ಟವೆಲ್ಲ ಆಫ್ ಮಾಡಿ ಬಿಸಿ ಎಣ್ಣೆಗೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದು ಸ್ಟವ್ ಮೇಲೆ ಇದ್ದಾಗ ಹಾಕ್ಕೊಂಡ್ರೆ ಕಪ್ಪಗಾಗ್ಬಿಡುತ್ತೆ. ಅದು ಸುಮಾರು ಸಲ ಆಗಿದೆ ನನಗೆ. ಹಾಗಾಗಿ ಅದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ನಾನು ಅರಿಶಿನ ಹಾಕ್ಕೊಂಡೆ. ಇದನ್ನು ಮುಗಿಸ್ಕೊಂಡು ಇಲ್ಲಿ ಇದೆಲ್ಲ ತಣ್ಣಗಾಗಿತ್ತಲ್ಲ, ಸೊ ಬಿಸಿಯಾಗಿ ಹಾಕ್ಕೊಂಡ್ರೆ ಏನೂ ಆಗೋಲ್ಲ ಅಂತ ಹೇಳಿ ನಾನು ಹಾಗೇ ಹಾಕ್ಕೊಂಡೆ. ಆಯಿಲ್ನ ಹಾಕ್ಕೊಂಡು ಇಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ಲ ಪೌಡರ್, ಅದನ್ನು ಎತ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ತೀನಿ. ಎಲ್ಲ ಕರೆಕ್ಟಾಗಿ ಅದಕ್ಕೆ ಒಂದೋ ಹಾಗೆ ಇತ್ತು. ನಾನು ಈ ಸಲವೂ ಏನಾದರೂ ಎಡವಟ್ಟು ಮಾಡಿಬಿಡ್ತೀನಾ ಅಂತಲೇ ಅಂದ್ಕೊತಿದ್ದೆ. ಬಟ್ ಚೆನ್ನಾಗಿ ಬಂದಿತ್ತು. ನೋಡ್ತಿದ್ದೀರಲ್ಲ, ಸಖತ್ತಾಗಿತ್ತು ಮಾತ್ರ ನಿಜವಾಗ್ಲೂ. ಇದನ್ನು ಹಾಗೆ ಇಟ್ಟರೆ ಮತ್ತೆ ಇನ್ನೇನಾದರೂ ಆಗಿಬಿಡತ್ತೆ ಅಂತ ಹೇಳಿ ನಾನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಾಗಿತ್ತು. ಟೇಸ್ಟ್ ಮಾಡಿ ನೋಡಿದ್ನಲ್ಲ, ನನಗಂತೂ ಆ ಒಂದೊಂದು ಪೀಸಸ್ ತೊಗೊಂಡು ತಿಂತಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಟೇಸ್ಟ್ ಬಂತು. ನಿಜವಾಗ್ಲೂ ನಾನೇನೇ ಮಾಡಿದ್ದು ಅನ್ನೋ ಥರ ಖುಷಿ ಆಯಿತು ನನಗೆ. ಸಖತ್ ಟೇಸ್ಟಿಯಾಗಿತ್ತು. ಲಾಸ್ಟಲ್ಲಿ ಅದೇ ಬೌಲಿಗೆ ನಾನೇನು ಮಾಡಿದೆ, ಒಂದು ಚೂರೇ ಚೂರು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಅದಂತೂ ಇನ್ನೂ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಾರಲ್ಲ, ಆ ಥರ ಸಖತ್ತಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಅದನ್ನು ನಾನೇ ತಿಂದ್ಕೊಂಡೆ, ಯಾಕಂದರೆ ಖಾರ ಚಿಟ್ಟು ತಿನ್ನಲ್ಲ ಅಂತ ಹೇಳಿ. ಸೊ ಇದು ಅದರ ನೆಕ್ಸ್ಟ್ ಡೇ ಎಲ್ಲ ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಾಗಿಲು ಪೂಜೆ ಮಾಡೋಣ. ನಾನು ಡೈಲಿ ಇದನ್ನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ರಂಗೋಲಿ ಡೈಲಿ ಹಾಕ್ತೀನಿ. ಯಾವಾಗೂ ಸರಿ ನಾನು ಬೇಗ ಬಾಗಿಲು ಕೆಲಸ ಮುಗಿಸ್ಕೊಳ್ಳೋದೇ ಇಲ್ಲ. ಯಾವಾಗೂ ಒನ್ ಅವರ್ ಬೇಕೇ ಬೇಕು ನನಗೆ. ಯಾಕಂದರೆ ಅರ್ಜೆಂಟಾಗಿ ನಾನು ಮಾಡೋದೇ ಇಲ್ಲ. ಆರಾಮಾಗಿ ಕೂತ್ಕೊಂಡು ಆ ರಂಗೋಲಿಗಳು ಮೊದಲೇ ನನಗೆ ಬಿಡ್ಸೋಕ್ಕೆ ಬರೋಲ್ಲ. ಇವಾಗ ಕಲಿತಿರೋದು. ಅದಕ್ಕೆ ಎಲ್ಲ ಸಣ್ಣ ರಂಗೋಲಿಗಳು ಹಾಕೋದು. ಬಟ್ ಬೇಗ ಕೈ ಆಡಿಸಿ ಎಲ್ಲನೂ ನಾನು ಹಾಕೋದೇ ಇಲ್ಲ. ನಿಧಾನಕ್ಕೆ ಆರಾಮಾಗಿ ಕೂತ್ಕೊಂಡು ಬಿಡಿಸ್ಕೊಂಡು ಬರೋದು. ಒಂಥರ ಅದನ್ನು ಏನು ಹೇಳ್ತಾರೆ, ಫೀಲ್ ಮಾಡೋದು, ಎಂಜಾಯ್ ಮಾಡೋದು ಅಂತಾರಲ್ಲ, ಕಲ್ತ್ಕೊಂಡಿರೋ ರಂಗೋಲಿನ ನೀಟಾಗಿ ಹಾಕಿದ್ರೆ ಅದು ನಮಗೇ ಏನೋ ಒಂಥರ ಖುಷಿ ಕೊಡುತ್ತೆ. ಹಾಗಾಗಿ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಹಾಕೋದು ನಾನು. ಯಾವಾಗೂ ಇದೇ ಕೆಲಸನೇ ಅಲ್ಲ, ಯಾವ ಕೆಲಸನೂ ಅಷ್ಟೇ ಗಡಿಬಿಡಿ ನಾನು ಮಾಡೋದು ಇಲ್ಲ. ಗಡಿಬಿಡಿಯಾಗಿ ಮಾಡಿದ್ರೂ ನಂಗೆ ಇಷ್ಟ ಆಗೋಲ್ಲ. ಏನೇ ಕೆಲಸ ಮಾಡಿದ್ರು ನೀಟಾಗಿ ನಿಧಾನಕ್ಕೆ ಮಾಡ್ಬೇಕು ನಾನು. ಆ ಥರ ನೋಡಿ, ನೀವೇ ನೋಡಿ ಅದು ಏನು ಅಂದ್ಕೊಂಡಿರ್ತೀರೋ, ಇಷ್ಟು ನಿಧಾನಕ್ಕೆ ಕೂತ್ಕೊಂಡು ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿರ್ತೀರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನಿಧಾನಕ್ಕೆ ಹಾಕೋದು ಚೆನ್ನಾಗೇ ಹಾಕಬೇಕು ಅಂತ ನನಗೆ ಇಷ್ಟ. ಇನ್ನೊಂದು, ಇವಾಗ ಇದನ್ನು ಕಲ್ತಿದ್ದೀನಿ ಅಂತಂದರೆ ಇದನ್ನು ಒಂದು 2-3 ಸಲ ಹಾಕ್ತಾಯಿದ್ರೆ ತಲೆಯಲ್ಲಿರುತ್ತೆ. ಇಲ್ಲಾಂದರೆ ಒಂದು ಸಲ ಹಾಕಿ ಬಿಟ್ಟೆ ಅಂದರೆ ಆ ರಂಗೋಲಿ ಮತ್ತೆ ನಾನು ಮರ್ತು ಬಿಟ್ಟಿರ್ತೀನಿ. ಅದರಲ್ಲೂ ಚಿಟ್ಟು ಎದ್ದಿರಲ್ವಲ್ಲ, ನಿದ್ದೆ ಮಾಡ್ತಿರ್ತಾಳೆ. ಸೊ ಯಾರೂ ಡಿಸ್ಟರ್ಬ್ ಮಾಡೋದಿರಲ್ಲ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಬಿಡಿಸ್ಕೊಂಡಿರ್ತೀನಿ. ಮನೆ ಮುಂದೆ ಡೈಲಿ ರಂಗೋಲಿ ಹಾಕೋದೇ ನನಗೊಂಥರ ಖುಷಿ. ಅದು ಇಷ್ಟವೂ ಕೂಡ ನನಗೆ. ಡೈಲಿ ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಡೋದು ನಂಗೆ ಸಖತ್ ಇಷ್ಟ. ಅದನ್ನು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಂಗಾಗಿ ರಂಜಿತ್ ಡ್ಯೂಟಿಗೆ ರೆಡಿ ಆಗ್ತಿದ್ರು. ಟಿಫನ್ ರೆಡಿ ಮಾಡಿದ್ದೆ. ಸಿಂಪಲ್ಲಾಗಿ ಸಾಂಬಾರು ರೈಸ್ ಮಾಡಿಟ್ಟಿದ್ದೆ. ಸೊ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು, ನೋಡಿ ಈ ಕಡೆಯಿಂದ ತೋರಿಸ್ತಿದ್ದೀನಿ ಹೆಂಗಿದೆ ರಂಗೋಲಿ ಹೇಳಿ. ಅಷ್ಟೆಲ್ಲ ಪರ್ಫೆಕ್ಟಾಗಿ ಬಿಟ್ಟಿಲ್ಲ, ಬಟ್ಟು ಏನು ಅಷ್ಟು ಕೆಟ್ಟದಾಗೂ ಇಲ್ಲ, ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ನೀವೇನಂತೀರಾ ಹೇಳಿ. ಇಲ್ಲಿ ದೊಡ್ಡ ರಂಗೋಲಿ ಹಾಕಲ್ಲ ನಾನು, ತುಳಿದು ಹಾಳು ಮಾಡಿಬಿಡ್ತಾಳೆ. ಇದು ನನ್ನ ತುಳಸಿ ಕಟ್ಟೆ ಹತ್ರ ಅಂದರೆ ತುಳಸಿ ಇಟ್ಕೊಂಡಿರೋ ಗಿಡದ ಮುಂದೆ ಹಾಕಿರೋ ರಂಗೋಲಿ, ಅದು ಹಿಂಗಿದೆ ಅಂತ ಹೇಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಚಿಟ್ಟು ಮಲಗೇ ಇದ್ಲು. ಸೊ ಇಲ್ಲೂ ಅಷ್ಟೇ, ಯಾವಾಗೂ ಡೈಲಿ ಅಷ್ಟೇ ಈ ಸಿಂಪಲ್ಲಾಗಾದರೂ ನಾನು ಇಲ್ಲಿ ರಂಗೋಲಿ ಬಿಡಿಸ್ಕೊಂಡಿರ್ತೀನಿ. ಮತ್ತು ಡೈಲಿ ಒಂದೊಂದು ಹೂವು ಇಡೋದಲ್ವ. ಇವತ್ತು ಹೂವು ಖಾಲಿಯಾಗಿತ್ತು. ನಮ್ಮ ಓನರ್ ಆಂಟಿ ಕಾಂಪೌಂಡಲ್ಲೇ ಒಂದು ಗಿಡ ಇತ್ತು, ಅದರಲ್ಲಿ ಒಂಥರ ಡಿಫ್ರೆಂಟಾಗಿ ಹೂವು ಬಿಡುತ್ತೆ. ಆ ಹೂವನ್ನೇ ಇವತ್ತು ಒಂದೊಂದೇ ತಂದಿಟ್ಟಿದ್ದೆ. ಪೂಜೆ ಎಲ್ಲ ಮುಗೀತು. ರಂಜಿತ್ ಡ್ಯೂಟಿ ಹೊರಟ್ರು. ಸರಿ ಬಟ್ಟೆ ಹಾಕಿದ್ದೆ, ಅದನ್ನೆಲ್ಲ ಒಣ್ಗಾಕಿ ಬರೋಣ ಅಂತ ಹೇಳಿ ಮೇಲೆ ಬಂದ್ವಿ ನಾನು ನನ್ನ ಮಗಳು. ಅವಳು ಮೇಲೆ ಬಂದರೆ ಒಂಚೂರು ಆಟಾಡ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡಿರ್ತಾಳೆ. ಒಳಗಡೆನೇ ಅಲ್ಲೇ ಕೆಳಗಡೆ ಅವಳಿಗೂ ಒಂಥರ ಅನ್ನಿಸ್ತಿರುತ್ತೆ ಪಾಪ. ನಾನು ಕೆಳಗಡೆನೂ ಹೋಗಲ್ಲ, ಅವಳು ಮಕ್ಕಳು ಇಲ್ಲ ಆಟಾಡೋಕ್ಕೆ. ಹಾಗಾಗಿ ಮೇಲೆ ಬಂದಾಗ ಇಲ್ಲೆಲ್ಲ ಓಡಾಡ್ಕೊಂಡು ಏನಾದರೂ ಒಂದು ತೊಗೊಂಡು ಆಟಾಡ್ಕೊಂಡಿರ್ತಾಳೆ.
ಇನ್ನು ಬಿಸಿಲೇನಾದರೂ ಜಾಸ್ತಿ ಆದರೆ ಕಾಲಂತೂ ಇಡೋಕ್ಕಾಗಲ್ಲ. ಒಂದು ಸಲ ಹೀಗೆ ಬಂದುಬಿಟ್ಟು ಪಾಪ ಕಿರ್ಚ್ಕೊಂಡು ಕಾಲು ಅಂಟುತ್ತೆ ಅಲ್ಲೆಲ್ಲನೂ. ಸೊ ಒಳಗೆ ಮೇಲೆಲ್ಲ ಹಾರಾಕಿ ಕೆಳಗಡೆ ಬಂದ್ವಿ ಮನೆಗೆ. ಹೊಡ್ಕೊಂಡು ಏನೋ ಮಾತಾಡ್ತಿದ್ದಾಳೆ, ಕೇಳಿಸ್ಕೊಳ್ಳಿ ಎಷ್ಟು ಮಾತಾಡ್ತಾಳೆ ಅಂತ. ಲಾರಿಲಿ ಚಿಟ್ಟು, ನೀನು ಎಲ್ಲಿದ್ದಿತ್ತು ಫಸ್ಟು? ಹಾಂ, ಯಾರ ಹೊಟ್ಟೆಲಿ ಇದ್ದಿದ್ದು? ಏನು ಮಾಡ್ತಿದ್ದೆ ಹೊಟ್ಟೆಲಿ ನೀನು? ಪಪ್ಪ ಏನು ಮಾಡ್ತಿದ್ದೆ ಹೊಟ್ಟೆಲಿ? ನಿದ್ದೆ ಮಾಡ್ಕೊಂಡಿದ್ದ? ಅವಾಗೆಲ್ಲ ಹಿಂಗೆ ತೀಟೆ ಮಾಡ್ತಿದ್ದ? ಮಾಡ್ತಿಲ್ಲ. ಏನು ಮಾಡ್ತಿ? ಸೈಲೆಂಟಾಗಿದ್ದ? ಏನಕ್ಕೆ ಸೈಲೆಂಟಾಗಿದ್ದಿದ್ದು ನೀನು? ಅಮ್ಮ ಇಲ್ಲ ಅಂದ್ಕೊಂಡು ಸೈಲೆಂಟಾಗಿದ್ದ. ಇವಾಗ ಯಾಕೆ ಎಷ್ಟು ತೀಟೆ ಮಾಡೋದು ನೀನು? ಯಾರು ಕಿತ್ಕೊಳ್ತಾರೆ? ಕಿತ್ಕೊಳ್ಳೋದು ನಿನ್ನ ಹತ್ರ ಎಲ್ಲ? ಏನು ಮಾಡೋಣ? ಏನಕ್ಕೆ ನಿನಗೆ ಗುಲಾಬ್ ಜಾಮೂನು? ನಿಂಗೆ ಇಷ್ಟನಾ? ಸರಿ ಮಾಡೋಣ ಬಿಡು. ಬಾಯಿಲಿ ಕುತ್ಕೋ. ಇನ್ನೇನು ಸಮಾಚಾರ? ನಿಂಗೆ ಯಾರಂದ್ರೆ ಇಷ್ಟ ಚಿಟ್ಟು? ಅಮ್ಮ. ಪಪ್ಪ ಯಾಕೆ ಇಷ್ಟ ಇಲ್ಲ? ಹೌದಾ? ಯಾವಾಗ ಹೊಡೀತು? ಪಪ್ಪಗಿಂತ ಜಾಸ್ತಿ ಮಮ್ಮನೇ ತಾನೇ ಹೊಡಿಯೋದು ನಿನ್ನ? ಹಾಂ, ಪಪ್ಪಗಿಂತ ಜಾಸ್ತಿ ಮಮ್ಮನೇ ತಾನೇ ಹೊಡಿಯೋದು ನಿನ್ನ? ಪಪ್ಪನೇ ಹೊಡಿಯೋದಾ? ಅದಕ್ಕೆ ಇವಾಗ ನಿನಗೆ ಪಪ್ಪ ಅಂದರೆ ಇಷ್ಟ ಇಲ್ವಾ? ಪಪ್ಪ ನೋಡಿತ್ಯಾ ನೀನು? ಮಮ್ಮ ನೋಡಿತ್ಯಾ ಬಂಗಾರ? ಯಾಕೆ ಮಮ್ಮ ನೋಡಿಯಲ್ಲ ನೀನು? ಹೌದಾ? ಮತ್ತೆ ಸ್ಕೂಲ್ಗೆ ಹೋಗಲ್ವಾ ನೀನು? ಯಾವಾಗ ಹೋಗ್ತೀಯಾ? ನೆಕ್ಸ್ಟ್ ಇಯರ್ ಹೋಗೋದಾ? ಈ ಇಯರ್ ಹೋಗಲ್ವಾ? ಏಕೆ? ನೆಕ್ಸ್ಟ್ ಯಾಕೆ ನೆಕ್ಸ್ಟ್ ಇಯರ್ ಹೋಗೋದು? ಈ ವರ್ಷನೇ ಸೇರಿಸ್ತೀವಪ್ಪ ನಾವು. ಯಾವ ಸ್ಕೂಲ್ಗೆ ಹೋಗ್ತೀಯ ನೀನು? ನಿಮ್ಮ ಸ್ಕೂಲಾ? ಯಾವ್ದು ನಿಮ್ಮ ಸ್ಕೂಲು? ಏನು ಡ್ರಾಪಿಂಗಾ? ಯಾವ ಹೌದಾ? ನಿಮ್ಮದು ಯಾರು ಕಟ್ಟಿದ್ದು? ಫ್ರೆಂಡ್ಸ್ ಅವರಾ? ಅವ್ರನ್ನೆಲ್ಲ ಬೂವ ತಗೊಂಡೋಗ್ತೀನಿ, ತಗೊಂಡೋಗ್ತೀನಿ, ಫ್ರೂಟ್ಸ್ ತಗೊಂಡೋಗ್ತೀನಿ, ಬಾಟಲ್ ತಗೊಂಡೋಗ್ತೀನಿ. ಹೌದಾ? ಬರೀ ತಿನ್ನೋದು ಮಾತ್ರ ತಗೊಂಡೋಗ್ತೀಯಾ? ಓದೋದೇನು ಬೇಡ? ಬ್ಯಾಗು, ಬುಕ್ಸು, ಪೆನ್ನು, ಪೆನ್ಸಿಲು ಅವೆಲ್ಲ ಏನು ಬೇಡ? ಮತ್ತೆ ಬರೀ ಸ್ನ್ಯಾಕ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದೆಯಾ? ಫ್ರೂಟ್ಸ್ ತೊಗೊಂಡೋಗ್ತೀನಿ, ಬಾಟಲ್ ತೊಗೊಂಡೋಗ್ತೀನಿ ಅಂತ. ಸರಿ, ನನಗೇನಾದರೂ ಬೇಕು ಅಂದರೆ ಹೆಂಗೆ ಕೊಡಿಸ್ತೀಯ ನೀನು? ಅಮ್ಮಗೆ ಏನಾದರೂ ಬೇಕು ಅಂದರೆ ಹೆಂಗೆ ಕೊಡಿಸ್ತೀಯ ನಾನು? ಡ್ಯೂಟಿಗೆ ಹೋಗ್ತೀಯಾ? ಯಾವಾಗ ನೀನು ಡ್ಯೂಟಿಗೆ ಹೋಗೋದು? ರಾತ್ರಿ ಏನೋ ಹೇಳ್ತಿದ್ದಲ್ಲ ಪಪ್ಪ ಹತ್ರ. ಏನಾಗ್ತೀಯ ನೀನು ಓದ್ಬಿಟ್ಟು? ಪೊಲೀಸ್. ಯಾಕೆ ಪೊಲೀಸ್ ಆಗೋದು ನೀನು? ಗೊಂಬೆನ ಇಟ್ಕೊಂಡು ಹೋಗಕ್ಕೆ ಪೊಲೀಸ್ ಆಗ್ತೀಯ ನೀನು? ಅಯ್ಯಯ್ಯೋ, ನಾನೆಲ್ಲ ಕಳ್ಳರನ್ನ ಹಿಡ್ಕೊಂಡು ಹೋಗಕ್ಕೆ ಪೊಲೀಸ್ ಆಗ್ತಾರೆ ಅಂತ ಅಂದ್ಕೊಂಡೆ. ಬಾ ಇಲ್ಲಿ. ಏನಕ್ಕೆ ಹಂಗೆ ಸುತ್ತಾಡೋದು ನೀನು? ಎಷ್ಟು ಮಾತಾಡ್ತಾರೆ ಈ ಮಕ್ಕಳು, ನನಗಂತೂ ಆಶ್ಚರ್ಯನೇ ಆಗುತ್ತೆ ಅವಳ ಮಾತುಗಳನ್ನ ಕೇಳ್ತಾ ಇದ್ದರೆ.
ರಂಜಿತ್ ಹೇಳಿದ್ರು ಸ್ಕೂಲ್ ಹತ್ರ ಹೋಗಬೇಕು ರೆಡಿ ಆಗಿರಿ ಅಂತ ಹೇಳ್ಬಿಟ್ಟು ಏನೋ ಬುಕ್ ಮಾಡಿದ್ದೆ ಅದು ದೊಡ್ಡ ಬಾಕ್ಸು ಅಂತ ಅವ್ರು ತಂದು ಕೊಟ್ಟಿರಲಿಲ್ಲ ಸರಿ ಅಂತ ಆಫೀಸ್ ಹತ್ರನೇ ಹೋಗಿ ರಂಜಿತ್ ತೊಗೊಂಡು ಬರ್ತಾಯಿದ್ರು. ಬರ್ತಾ ಬರ್ತಾ ಹೇಳ್ತಿದ್ದಾರೆ, ಹೇಳಿದ್ದೆ ತಾನೇ ರೆಡಿ ಆಗೋಕ್ಕೆ ಯಾಕೆ ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅವರು ಬಂದರು, ಜೊತೆಗೆ ಮಾವಿನ ಹಣ್ಣು ತೊಗೊಂಬಂದಿದ್ರು. ಈ ಸಲ ಮಾವಿನ ಹಣ್ಣು ಚೆನ್ನಾಗೇ ತಿಂದ್ವಿ. ಇದು ಹೊಸೂರಿಂದ ತೊಗೊಂಬಂದಿದ್ದು ಅಂತ ಹೇಳಿದ್ರು, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿದ್ರೆ ಅದು ನೀವು ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅಂದರೆ ನ್ಯಾಚುರಲಾಗಿ ಹಣ್ಣು ಮಾಡಿಸಿದ್ರೆ ಚೆನ್ನಾಗೇ ಇರುತ್ತೆ, ಅವ್ರ ಪೌಡರ್ಗಳು ಅದೆಲ್ಲ ಹಾಕಿ ಹಣ್ಣು ಮಾಡಿಸಿರ್ತಾರೆ, ಅದಕ್ಕೆ ಚೆನ್ನಾಗಿರಲ್ಲ. ಸೊ ಅಲ್ಲಿ ನಾನು ಮತ್ತು ಚಿಟ್ಟು ರೆಡಿಯಾಗಿ ಇಲ್ಲಿ ಸ್ಕೂಲ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಈ ಸ್ಕೂಲ್ ಬೇಡ ಬೇಡ ಅಂತ ಹೇಳ್ತಾಳೆ ಇವಾಗಲೇ ಅವಳು. ಇನ್ನೊಂದು ಸ್ಕೂಲ್ ಹತ್ರ ಅಡ್ಮಿಷನ್ಗೆ ಹೋಗಿದ್ವಲ್ಲ, ಅದು ಬೇಕು, ಈ ಸ್ಕೂಲ್ ಬೇಡ ಅಂತ ಅವ್ರ ಮುಂದೆನೇ ಹೇಳ್ತಾಳೆ. ಅವರು ನಗಿತಾರೆ. ಸರಿ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಅವರೇ ಇದು ಕೊಟ್ಟರು. ನಿಮ್ಮ ಪಪ್ಪಗೂ ನಿಮ್ಮ ಮಮ್ಮಿಗೂ ಕೊಡ್ತೀಯಾ, ಯಾರಿಗೆ ಕೊಡ್ತೀಯಾ ಅಂತಂದರೆ ಬರ್ತಾನೆ ಇಲ್ಲ, ಅವಳು ಕೆಳಗಡೆ ಇಳಿತಾನೆ ಇಲ್ಲ. ಬಾ ಅವರು ಮಿಸ್ ಕರಿತಿದ್ರು, ಬಾ ಇಲ್ಲಿ ಮಾತಾಡು ಬಾ ಅಂತ, ಕೊಡು ನಿನ್ನ ಕೈಯಿಂದ ಕೊಡು ಮಮ್ಮಗೆ ಅಂತಂದರೆ ಅವಳು ಏನು ರಿಯಾಕ್ಷನ್ನೇ ಇಲ್ಲ. ನನ್ನ ಮಗಳೇನ ಅಂತ ಅನ್ನಿಸ್ಬಿಡ್ತು, ಏನು ರಿಯಾಕ್ಷನ್ನೇ ಇಲ್ಲ ಅಲ್ಲಿ. ಇವಳು ಇಲ್ಲಿಗೆ ಬಂದರೆ ಹಿಂಗೆ ಇದ್ಬಿಡ್ತಾಳ ಅಂತ ಅದೊಂದು ಬೇಜಾರಾಗ್ತಿದೆ. ಸರಿ ಅಂತೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂದು ಮಲಗಿದ್ರೆ 11 ಗಂಟೆ 11:15 ಆಗಿತ್ತು. ನೋಡಿದ್ರೆ ವಿಂಡೋನಲ್ಲೆಲ್ಲ ನೀರು, ನಾವು ಬೆಡ್ರೂಮಲ್ಲಿ ನೀರೆಲ್ಲ ಬರ್ತಿತ್ತು. ಸರಿ ಅಂತ ಎದ್ದು ನೋಡಿದ್ರೆ ಫುಲ್ಲು ಹೊರಗಡೆ ಪಾಟೆಲ್ಲ ಬಿದ್ದೋಗಿ ಮಣ್ಣೆಲ್ಲ ಚೆಲ್ಲೋಗಿ ಇನ್ನು ಫಜೀತಿ ಆಗಿತ್ತು. ಮಳೆ ಅಂದರೆ ಮಳೆ, ಗುಡುಗು ಸಿಡಿಲು. ಚಿಟ್ಟು ನನಗೆ ಭಯ ಅಂತಿದ್ಲು. ಆಮೇಲೆ ಪಾಟ್ಗಳೆಲ್ಲ ಜಸ್ಟ್ ಸುಮ್ಮನೆ ಹಂಗೆ ಎತ್ತಿಟ್ಬಿಟ್ಟು ಸ್ವಲ್ಪ ನೀರು ಅಂದರೆ ಬಾಗಿಲು ದಾಟಿ ಒಳಗಡೆ ಬಂದುಬಿಡತ್ತೆ ಅಂತ ಹೇಳಿ ರಂಜಿತ್ತು ಒಂಚೂರು ತಳ್ತಿದ್ರು, ಹೋಗಲಿ ಆಚೆ ಎಲ್ಲನೂ ಅಂತ ಹೇಳಿ. ಇಲ್ಲಾಂದರೆ ಮನೆ ಒಳಗಡೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ. ಕರೆಂಟು ಇರಲಿಲ್ಲ, ಏನೂ ಇರಲಿಲ್ಲ. ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ ಇದು ನೋಡೋಣ ಹೆಂಗಾಗಿರುತ್ತೆ ಅಂದರೆ ಫುಲ್ ಎಲ್ಲ ಫಜೀತಿ ಆಗಿತ್ತು. ಎಷ್ಟು ನೀಟಾಗಿರ್ತಾಯಿತ್ತು ಜಾಗ, ನೋಡಿದ್ರೆ ಹಿಂಗಾಗಿತ್ತು. ಸರಿ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸುಮ್ಮನಾದ್ವಿ. ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.